ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ನೌನ್ ಇಂಗ್ಲೀಷ್ ಗ್ರಾಮರ್ ನಾಮಪದಗಳ ಬಗ್ಗೆ ತಿಳ್ಕೊಳ್ಳೋಣ. ಫುಲ್ಲಿ ಡೀಟೇಲ್ ಆಗಿ ಎಷ್ಟು ಕೈಂಡ್ ಆಫ್ ನೌನ್ಸ್ಗಳಿವೆ, ಹಾಗೆ ಎ ಆ್ಯಂಡ್ ಆ್ಯನ್ ಆರ್ಟಿಕಲ್ಸ್ನ ನಾವು ನೌನ್ನ ಮೊದಲು ಹೇಗೆ ಬಳಸ್ತೀವಿ, ಆ್ಯಂಡ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ನೌನ್ ಇವು ಎಲ್ಲದರ ಡೀಟೇಲ್ ಫಾರ್ಮನ್ನು ನಾವು ಇವತ್ತು ಸಿಂಗಲ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ವಾಟ್ ಈಸ್ ನೌನ್ ಅಂತ ನೋಡೋಣ. ಡೆಫಿನೇಷನ್ ಆಫ್ ನೌನ್ ನಾವು ಸಿಂಪಲ್ ಆಗಿ ನೋಡೋಣ. ಅ ನೌನ್ ಇಸ್ ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಅನಿಮಲ್, ಥಿಂಗ್ ಆರ್ ಐಡಿಯಾ. ನಾಮಪದ ಅಂದರೆ ಒಂದು ವ್ಯಕ್ತಿಯ ಹೆಸರಾಗಿರ್ಬೋದು, ಸ್ಥಳದ ಹೆಸರಾಗಿರ್ಬೋದು, ಪ್ರಾಣಿ ಹೆಸರಾಗಿರ್ಬೋದು, ವಸ್ತು ಅಥವಾ ಕಲ್ಪನೆಯ ಹೆಸರು ಆಗಿರ್ಬೋದು. ನೌನ್ನ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ನೌನ್ಸ್ ಹೆಲ್ಪ್ ಅಸ್ ಐಡೆಂಟಿಫೈ ಹೂ ಆರ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್. ನಾವು ಯಾವುದರ ಬಗ್ಗೆ ಮಾತಾಡ್ತಿದ್ದೀವಿ ಅಥವಾ ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಎಂಬುದನ್ನು ನಾಮಪದಗಳು ತಿಳಿಸ್ತವೆ. ಸಿಂಪಲ್ ಎಕ್ಸಾಂಪಲ್ಸ್ ಫಾರ್ ನೌನ್ಸ್ ನೋಡೋದಾದರೆ, ಬಾಯ್, ಸ್ಕೂಲ್, ಡಾಗ್, ಬುಕ್, ಹಾನೆಸ್ಟಿ, ಹುಡುಗ, ಶಾಲೆ, ನಾಯಿ, ಪುಸ್ತಕ, ಪ್ರಾಮಾಣಿಕತೆ. ಸೊ ಇವಾಗ ಟೈಪ್ಸ್ ಆಫ್ ನೌನ್ ನೋಡೋಣ. ಫಸ್ಟ್ ಒನ್, ಪ್ರಾಪರ್ ನೌನ್. ಪ್ರಾಪರ್ ನೌನ್ ಮೀನ್ಸ್ ಅ ಸ್ಪೆಷಲ್ ನೇಮ್ ಆಫ್ ಅ ಪರ್ಸನ್ ಆರ್ ಪ್ಲೇಸ್. ವಿಶೇಷ ನಾಮಪದ ಅಂತೀವಿ ಕನ್ನಡದಲ್ಲಿ. ವ್ಯಕ್ತಿ ಅಥವಾ ಸ್ಥಳದ ವಿಶೇಷ ಹೆಸರನ್ನು ಸೂಚಿಸುವಂತಹ ಪದ. ಎಕ್ಸಾಂಪಲ್ ನೋಡಿ, ರವಿ, ಬೆಂಗಳೂರು, ಇಂಡಿಯಾ. ರವಿ, ಬೆಂಗಳೂರು, ಭಾರತ. ನೆಕ್ಸ್ಟ್ ಸೆಕೆಂಡ್ ಒನ್, ಕಾಮನ್ ನೌನ್. ಅ ಜನರಲ್ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಕಾಮನ್ ನೌನನ್ನು ನಾವು ಕನ್ನಡದಲ್ಲಿ ಸಾಮಾನ್ಯ ನಾಮಪದ ಅಂತ ಹೇಳ್ತೀವಿ. ಕಾಮನ್ ನೌನ್ ಅಂದರೆ ವ್ಯಕ್ತಿ, ಸ್ಥಳ ಅಥವಾ ವಸ್ತುವಿನ ಸಾಮಾನ್ಯ ಹೆಸರು. ಎಕ್ಸಾಂಪಲ್, ಬಾಯ್, ಬಾಯ್ ಯಾವುದೇ ಬಾಯ್ ಆಗಿರ್ಬೋದು. ಸಿಟಿ, ಯಾವುದೇ ಸಿಟಿಯನ್ನು ಹೇಳುವಾಗ. ಕಂಟ್ರಿ, ಯಾವುದೇ ಕಂಟ್ರಿ ಆಗಿರ್ಬೋದು. ಹುಡುಗ, ನಗರ, ದೇಶ. ನೆಕ್ಸ್ಟ್ ಒನ್, ಕಲೆಕ್ಟಿವ್ ನೌನ್. ಅ ನೇಮ್ ಗಿವನ್ ಟು ಅ ಗ್ರೂಪ್. ಒಂದಷ್ಟು ಗ್ರೂಪ್ ಅಂದರೆ ಕನ್ನಡದಲ್ಲಿ ನಾವು ಸಮೂಹ ನಾಮಪದ ಅಂತೀವಿ. ಒಂದು ಗುಂಪಿಗೆ ಕೊಡುವಂತಹ ಹೆಸರು. ಎಕ್ಸಾಂಪಲ್, ಟೀಮ್, ಟೀಮ್ ಆಫ್ ಪ್ಲೇಯರ್ ಇರ್ಬೋದು. ಕ್ಲಾಸ್, ಹರ್ಡ್, ತಂಡ, ತರಗತಿ, ಹರ್ಡ್. ಹರ್ಡ್ ಅಂದರೆ ಈಗ ಗ್ರೂಪ್ ಆಫ್ ಗೋಟ್ಸ್ ಇದ್ದರೆ ಅದನ್ನು ನಾವು ಹರ್ಡ್ ಅಂತ ಹೇಳ್ತೀವಿ, ಹಿಂಡು. ನೆಕ್ಸ್ಟ್, ಅಬ್ಸ್ಟ್ರಾಕ್ಟ್ ನೌನ್. ಅ ನೇಮ್ ಆಫ್ ಅ ಕ್ವಾಲಿಟಿ, ಫೀಲಿಂಗ್ ಆರ್ ಐಡಿಯಾ. ಇವುಗಳನ್ನು ತೋರಿಸುವಂತಹ ಪದಗಳೇ ಅಬ್ಸ್ಟ್ರಾಕ್ಟ್ ನೌನ್. ಕನ್ನಡದಲ್ಲಿ ಭಾವನಾತ್ಮಕ ನಾಮಪದ ಅಂತ ಹೇಳ್ತೀವಿ. ಗುಣ, ಭಾವನೆ ಅಥವಾ ಕಲ್ಪನೆಯ ಹೆಸರು. ಎಕ್ಸಾಂಪಲ್, ಲವ್, ಹಾನೆಸ್ಟಿ, ಬ್ರೇವರಿ. ಪ್ರೀತಿ, ಪ್ರಾಮಾಣಿಕತೆ, ಧೈರ್ಯ. ನೆಕ್ಸ್ಟ್, ಮೆಟೀರಿಯಲ್ ನೌನ್. ಅ ನೇಮ್ ಆಫ್ ಅ ಸಬ್ಸ್ಟೆನ್ಸ್ ಆರ್ ಮೆಟೀರಿಯಲ್. ದ್ರವ್ಯ ನಾಮಪದ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ವಸ್ತು ಅಥವಾ ಪದಾರ್ಥದ ಹೆಸರನ್ನು ತಿಳಿಸುವಂತಹ ನಾಮಪದಗಳೇ ಮೆಟೀರಿಯಲ್ ನೌನ್. ಎಕ್ಸಾಂಪಲ್ ನೋಡಿ, ಗೋಲ್ಡ್, ವಾಟರ್, ಮಿಲ್ಕ್. ಚಿನ್ನ, ನೀರು, ಹಾಲು. ಇಲ್ಲಿವರೆಗೆ ನಾವು ನೋಡಿದ್ದು ವಾಟ್ ಈಸ್ ನೌನ್, ಎಕ್ಸಾಂಪಲ್ ಫಾರ್ ನೌನ್ ಮತ್ತು ಟೈಪ್ಸ್ ಆಫ್ ನೌನ್ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ಯಾವ ನಾಮಪದದ ಎದುರು ಆರ್ಟಿಕಲ್ ಎ ಹಾಕಬೇಕು, ಯಾವ ನಾಮಪದದ ಎದುರು ಆರ್ಟಿಕಲ್ ಆ್ಯನ್ ಬರುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿರುವ ಎಕ್ಸಾಂಪಲ್ ನೋಡಿ. ಫಸ್ಟ್ ಒನ್ ಈಸ್ ಎ ಮ್ಯಾಂಗೋ, ಅಥವಾ ನಾವು ಆ ಮ್ಯಾಂಗೋ ಅಂತಲೂ ಓದ್ಬೋದು. ಇಲ್ಲಿ ನಾವು ಮ್ಯಾಂಗೋ ಜೊತೆ ಯಾಕೆ ಆರ್ಟಿಕಲ್ ಎನ ಯೂಸ್ ಮಾಡಿದ್ದೀವಿ ಅಂದರೆ, ಮ್ಯಾಂಗೋ ಫಸ್ಟ್ ಲೆಟರ್ ಈಸ್ ಎಮ್, ಅಂಡರ್ಲೈನ್ ಮಾಡಿದ್ದೀನಿ ನೋಡಿ. ಎಮ್ ಗಿವ್ಸ್ ನಮಗೆ ಕಾನ್ಸೋನೆಂಟ್ ಸೌಂಡ್. ಸೊ ಹಾಗಾಗಿ ನಾವು ಎ ಮ್ಯಾಂಗೋ ಅಂತ ಬರಿತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಆ್ಯನ್ ಆ್ಯಪಲ್ ಅಂತ ಬರ್ತಿದ್ದೀವಿ. ಯಾಕಂದರೆ ಆ್ಯಪಲ್ ಇದು ಫಸ್ಟ್ ಲೆಟರ್ ಓವೆಲ್ ಸೌಂಡ್ ಕೊಡುತ್ತೆ, ಹಾಗಾಗಿ ನಾವು ಆ್ಯನ್ ಆ್ಯಪಲ್ ಅಂತ ಯೂಸ್ ಮಾಡಬೇಕು. ನೆಕ್ಸ್ಟ್, ಎ ಗರ್ಲ್. ಗರ್ಲಲ್ಲಿ ಫಸ್ಟ್ ಲೆಟರ್ ಈಸ್ ಜಿ. ಜಿ ನಮಗೆ ಕಾನ್ಸೋನೆಂಟ್ ಸೌಂಡ್ ಕೊಡುತ್ತೆ, ಹಾಗಾಗಿ ನಾವು ಎ ಗರ್ಲ್ ಅಂತ ಬರಿಬೇಕು. ಅದನ್ನು ನಾವು ಅ ಗರ್ಲ್ ಅಂತಲೂ ಓದ್ಬೋದು. ಓಕೆ. ನೆಕ್ಸ್ಟ್, ಆ್ಯನ್ ಎಲಿಫೆಂಟ್. ಎಲಿಫೆಂಟಲ್ಲಿ ಫಸ್ಟ್ ಲೆಟರ್ ಈಸ್ ಇ ಅಲ್ವಾ. ಇ ನಮಗೆ ಒವೆಲ್ ಸೌಂಡ್ ಕೊಡುತ್ತೆ, ಹಾಗಾಗಿ ನಾವು ಆ್ಯನ್ ಎಲಿಫೆಂಟ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಎ ಪೆನ್ ಅಥವಾ ಆ ಪೆನ್ ಅಂತಲೂ ಓದ್ಬೋದು. ಪೆನ್ನಲ್ಲಿ ಫಸ್ಟ್ ಲೆಟರ್ ಈಸ್ ಪಿ. ಪಿ ನಮಗೆ ಕಾನ್ಸೋನೆಂಟ್ ಸೌಂಡ್ ಕೊಡುತ್ತೆ, ಹಾಗಾಗಿ ನಾವು ಎ ಪೆನ್ ಅಂತ ಬರಿತೀವಿ. ನೋಡಿ, ಅಗೇನ್ ರಿಪೀಟ್ ಮಾಡ್ತೀನಿ. ಎ ಮ್ಯಾಂಗೋ, ಆ್ಯನ್ ಆ್ಯಪಲ್, ಎ ಗರ್ಲ್, ಆ್ಯನ್ ಎಲಿಫೆಂಟ್, ಎ ಪೆನ್. ಓಕೆ. ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನೋಡೋಣ. ಎ ಬ್ಯಾಗ್. ಬ್ಯಾಗಿದು ಫಸ್ಟ್ ಲೆಟರ್ ಕಾನ್ಸೋನೆಂಟ್ ಸೌಂಡ್ ಕೊಡುತ್ತೆ, ಹಾಗಾಗಿ ಎ ಬ್ಯಾಗ್. ನೆಕ್ಸ್ಟ್, ಎ ಪಾರ್ಕ್. ಪಾರ್ಕಲ್ಲಿ ಫಸ್ಟ್ ಲೆಟರ್ ನಮಗೆ ಕಾನ್ಸೋನೆಂಟ್ ಸೌಂಡ್ ಕೊಡುತ್ತೆ, ಹಾಗಾಗಿ ನಾವು ಎ ಪಾರ್ಕ್ ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟ್, ಅಂಬ್ರೆಲ್ಲಾ. ಆ್ಯನ್ ಅಂಬ್ರೆಲ್ಲಾ ಅಂತ ಬರ್ತಿದ್ದೀವಿ. ಅಂಬ್ರೆಲಾದಲ್ಲಿ ಫಸ್ಟ್ ಲೆಟರ್ ಈಸ್ ಯು ಅಲ್ವಾ. ಯು ನಮಗೆ ಓವೆಲ್ ಸೌಂಡ್ ಕೊಡುತ್ತೆ, ಹಾಗಾಗಿ ನಾವು ಆ್ಯನ್ ಅಂಬ್ರೆಲಾ ಅಂತ ಬರಿಬೇಕು. ನೆಕ್ಸ್ಟ್, ಆ್ಯನ್ ಯೂನಿಫಾರ್ಮ್.
ಯೂನಿಫಾರ್ಮಲ್ಲಿ ಫಸ್ಟ್ ಲೆಟರ್ ಇಸ್ ಯು. ಯು ನಮಗೆ ಓವೆಲ್ ಸೌಂಡ್ ಕೊಡುತ್ತೆ, ಹಾಗಾಗಿ ಆ್ಯನ್ ಯೂನಿಫಾರ್ಮ್ ಅಂತ ಬರಿಬೇಕು. ನೆಕ್ಸ್ಟ್ ನೌನ್ ಈಸ್ ಎ ಟೈಲರ್. ಟೈಲರ್ ಇದು ಫಸ್ಟ್ ಲೆಟರ್ ಈಸ್ ಕಾನ್ಸೋನೆಂಟ್ ಸೌಂಡ್ ಕೊಡುತ್ತೆ, ಹಾಗಾಗಿ ಎ ಟೈಲರ್ ಅಂತ ಬರಿಬೇಕು. ನೆಕ್ಸ್ಟ್ ಲಾಸ್ಟ್ ನೌನ್ ಈಸ್ ಆರೆಂಜ್. ಆರೆಂಜ್ ಇದು ಫಸ್ಟ್ ಲೆಟರ್ ಓ ಇದೆ, ಓ ನಮಗೆ ಅವೆಲ್ ಸೌಂಡ್ ಕೊಡುತ್ತೆ, ಹಾಗಾಗಿ ನಾವು ಆ್ಯನ್ ಆರೆಂಜ್ ಅಂತ ಬರಿಬೇಕು. ಸೊ ನೌನ್ ಜೊತೆ ಆರ್ಟಿಕಲ್ ಎ ಅಥವಾ ಆ್ಯನ್ನ ಹೇಗೆ ಯೂಸ್ ಮಾಡೋದಂತ ನೋಡಿದ್ದಾಯಿತು. ಓವರಾಲ್ ಆಗಿ ಇವತ್ತಿನ ಕ್ಲಾಸ್ ಏನಪ್ಪ ಅಂದರೆ, ನೌನಿದ್ದು ಫಸ್ಟ್ ಲೆಟರ್ ಓವೆಲ್ ಸೌಂಡ್ ಕೊಟ್ಟರೆ ಆ್ಯನ್ ಬಳಸಬೇಕು, ನೌನಿದ್ದು ಫಸ್ಟ್ ಲೆಟರ್ ಕಾನ್ಸೋನೆಂಟ್ ಸೌಂಡ್ ಕೊಟ್ಟರೆ ಎ ಅಂತ ಬಳಸಬೇಕು. ಓಕೆ, ಈಗ ನಾವು ಸಿಂಗ್ಯುಲರ್ ನೌನ್ ಮತ್ತು ಪ್ಲೂರಲ್ ನೌನ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ನೌನನ್ನು ನಾನು ಬರ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕು ಸಿಂಗ್ಯುಲರ್ ಮತ್ತು ಪ್ಲೂರಲ್ ನೌನ್ ಅಂದರೆ ಏನು ಅಂತ. ನೌನ್ ಅಂದರೆ ನಾಮಪದ. ಒನ್ ಇದ್ದಾಗ ಅದನ್ನು ನಾವು ಸಿಂಗ್ಯುಲರ್ ಅಂತೀವಿ. ಮೋರ್ ದೆನ್ ಒನ್ ಅಥವಾ ಜಾಸ್ತಿ ಇದ್ದಾಗ ನಾವು ಅದನ್ನು ಪ್ಲೂರಲ್ ಅಂತ ಹೇಳ್ತೀವಿ. ಸಿಂಗ್ಯುಲರ್ ನೌನ್ ಇದ್ದಾಗ ಅಂದರೆ ನಾಮಪದ ಏಕವಚನದಲ್ಲಿದ್ದಾಗ ನಾವು ಅದರ ಎದುರಲ್ಲಿ ನಾವು ಎ ಅಥವಾ ಆ್ಯನ್ ಅಂತ ಬರಿತೀವಿ. ಸಿಂಗ್ಯುಲರ್ ನೌನ್ ಇದು ಫಸ್ಟ್ ಲೆಟರ್ ಕಾನ್ಸೋನೆಂಟ್ ಸೌಂಡ್ ಕೊಟ್ಟರೆ ಎ ಬರಿಬೇಕು. ಹಾಗೆ ಸಿಂಗ್ಯುಲರ್ ನೌನ್ ಇದು ಫಸ್ಟ್ ಲೆಟರ್ ಓವೆಲ್ ಸೌಂಡ್ ಕೊಟ್ಟರೆ ಆ್ಯನ್ ಅಂತ ಬರಿಬೇಕು. ಈ ಎಕ್ಸಾಂಪಲ್ ಗಮನಿಸಿ, ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇವಾಗ ಈ ಸಿಂಗ್ಯುಲರ್ ಕಾಲಮನ್ನು ನೋಡಿ, ಇಲ್ಲಿ ಕಾರ್ ಅಂತ ಇದೆ, ಅಂದರೆ ಒಂದು ಕಾರ್ ಇದೆ. ಸೊ ಕಾರ್ ಇದು ಫಸ್ಟ್ ಲೆಟರ್ ಸಿ ಅಲ್ವಾ, ಸಿ ಕಾನ್ಸೋನೆಂಟ್ ಸೌಂಡ್ ಕೊಡುತ್ತೆ, ಸೊ ಅದರಿಂದ ನಾವು ಎ ಕಾರ್ ಅಂತ ಬರಿಬೇಕು. ನೆಕ್ಸ್ಟ್ ವರ್ಡ್ ಎಲಿಫೆಂಟ್ ಅಂತ ಇದೆ. ಎಲಿಫೆಂಟ್ ಇದು ಫಸ್ಟ್ ಲೆಟರ್ ಇ ಇದೆ, ಇ ಈಸ್ ಓವೆಲ್ ಸೌಂಡ್ ಕೊಡುತ್ತೆ, ಸೊ ಅದರ ಎದುರು ನಾವು ಆ್ಯನ್ ಎಲಿಫೆಂಟ್ ಅಂತ ಬರಿಬೇಕು. ಓಕೆ, ಥರ್ಡ್ ವರ್ಡ್ ಗಮನಿಸಿ, ಟೈಲರ್ ಅಂತ ಇದೆ. ಟೈಲರ್ ಇದು ಫಸ್ಟ್ ಲೆಟರ್ ಟಿ, ಟಿ ಈಸ್ ಕಾನ್ಸೋನೆಂಟ್ ಸೌಂಡ್ ಕೊಡುತ್ತೆ, ಸೊ ಅದರಿಂದ ನಾವು ಎ ಟೈಲರ್ ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಫೋರ್ತ್ ವರ್ಡ್ ನೋಡಿ, ಎಗ್ ಇದೆ. ಎಗ್ ಇದು ಫಸ್ಟ್ ಲೆಟರ್ ಇ ಓವೆಲ್ ಸೌಂಡ್ ಕೊಡುತ್ತೆ, ಸೊ ಅದರ ಎದುರು ನಾವು ಆ್ಯನ್ ಎಗ್ ಅಂತ ಬರಿಬೇಕು. ಹಾಗೆ ಲಾಸ್ಟ್ ಎಕ್ಸಾಂಪಲ್ ನೋಡಿ, ಡಾಕ್ಟರ್. ಡಾಕ್ಟರ್ ಇದು ಫಸ್ಟ್ ಲೆಟರ್ ಡಿ ಇದೆ, ಡಿ ಕಾನ್ಸೋನೆಂಟ್ ಸೌಂಡ್ ಕೊಡುತ್ತೆ, ಹಾಗಾಗಿ ಎ ಡಾಕ್ಟರ್ ಅಂತ ಬರಿತೀವಿ. ಈಗಾಗಲೇ ಹೇಳಿದ್ದೀನಿ ನಾನು, ಎ ಮತ್ತು ಆ್ಯನ್ ನೌನ್ಸ್ ಸಿಂಗ್ಯುಲರಲ್ಲಿದ್ದಾಗ ಮಾತ್ರ ಅಪ್ಲೈ ಆಗುತ್ತೆ, ಅದನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕು. ಇವಿಷ್ಟು ಸಿಂಗ್ಯುಲರ್ ಬಗ್ಗೆ ಆದರೆ ನೆಕ್ಸ್ಟ್ ಕಾಲಮ್ ನೋಡಿ, ಪ್ಲೂರಲ್ ಬಗ್ಗೆ ನೋಡೋಣ. ಓಕೆ, ನೌನ್ಸ್ ಪ್ಲೂರಲಲ್ಲಿದ್ದಾಗ ಅದನ್ನು ಹೇಗೆ ಬರಿಬೇಕು ಅಂತ. ಇಲ್ಲಿ ಮೋರ್ ದೆನ್ ಒನ್ ಕಾರ್ ಇದೆ, ಅಂದರೆ 4 ಇದೆ, ಸೊ ಕಾರ್ಸ್ ಆಗುತ್ತೆ, 4 ಕಾರ್ಸ್. ಓಕೆ, ಸಿಂಗಲ್ ಇದ್ದಾಗ ಎ ಕಾರ್, ಅದೇ 4 ಇದ್ದಾಗ 4 ಕಾರ್ಸ್ ಆಗುತ್ತೆ. ನೆಕ್ಸ್ಟ್ ಎಲಿಫೆಂಟ್, 2 ಎಲಿಫೆಂಟ್ ಇದೆ, ಹಾಗಾಗಿ 2 ಎಲಿಫೆಂಟ್ಸ್ ಆಗುತ್ತೆ, ಎಸ್ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಟೈಲರ್, 1 ಟೈಲರ್ ಇದ್ದಾಗ ಎ ಟೈಲರ್ ಆಗುತ್ತೆ, ಇಲ್ಲಿ 5 ಇದೆ, ಹಾಗಾಗಿ 5 ಟೈಲರ್ಸ್, ಎಸ್ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ವರ್ಡ್ ಎಗ್, 1 ಎಗ್ ಇದ್ದಾಗ ಆ್ಯನ್ ಎಗ್ ಆಗುತ್ತೆ, ಅದೇ ಇಲ್ಲಿ 6 ಎಗ್ ಇದೆ, ಸೊ 6 ಎಗ್ಸ್, ಎಸ್ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ವರ್ಡ್ ಡಾಕ್ಟರ್, 1 ಡಾಕ್ಟರ್ ಇದ್ದಾಗ ಎ ಡಾಕ್ಟರ್, ಇಲ್ಲಿ 2 ಡಾಕ್ಟರ್ ಇದ್ದಾಗ 2 ಡಾಕ್ಟರ್ಸ್ ಆಗ್ತದೆ. ಓಕೆ, ಎಸ್ ನಾವು ಆ್ಯಡ್ ಮಾಡಬೇಕು. ಒನ್ಸ್ ಅಗೇನ್ ನಾವು ರಿಪೀಟ್ ಮಾಡೋಣ, ಸಿಂಗ್ಯುಲರ್ ಮತ್ತು ಪ್ಲೂರಲ್ ಒಟ್ಟಾಗಿ. ಎ ಕಾರ್, 4 ಕಾರ್ಸ್, ಆ್ಯನ್ ಎಲಿಫೆಂಟ್, 2 ಎಲಿಫೆಂಟ್ಸ್, ಎ ಟೈಲರ್, 5 ಟೈಲರ್ಸ್, ಆ್ಯನ್ ಎಗ್, 6 ಎಗ್ಸ್, ಎ ಡಾಕ್ಟರ್, 2 ಡಾಕ್ಟರ್ಸ್. ನೀವಿಲ್ಲಿ ಗಮನಿಸ್ಬೋದು, ಪ್ಲೂರಲ್ ನೌನ್ಸಿಗೆ ಎಸ್ ಅಷ್ಟೇ ಆ್ಯಡ್ ಮಾಡಿದ್ದೀವಿ, ಹಾಗಾಗಿ ಇದನ್ನು ನಾವು ರೆಗ್ಯುಲರ್ ನೌನ್ಸ್ ಅಂತ ಕರಿತೀವಿ. ಇವಾಗ ನೆಕ್ಸ್ಟ್ ಪಾರ್ಟ್ ನೋಡೋಣ. ಈ ನೌನ್ಸನ್ನು ಪ್ಲೂರಲಲ್ಲಿ ಬರೆದಾಗ ಹೇಗಾಗುತ್ತೆ ನೋಡೋಣ. 1 ವಾಚ್ ಇದ್ದಾಗ ಎ ವಾಚ್, ಅದೇ ಮೋರ್ ದೆನ್ 1 ಇದ್ದಾಗ ವಾಚಸ್ ಆಗುತ್ತೆ, ಇಲ್ಲಿದೆ, ಸೊ 2 ವಾಚಸ್. ನೆಕ್ಸ್ಟ್ 1 ಡಿಶ್ ಇದ್ದಾಗ ಎ ಡಿಶ್, ಮೋರ್ ದೆನ್ 1 ಡಿಶ್ ಇದ್ದರೆ ಡಿಶಸ್ ಆಗುತ್ತೆ, ಇ ಎಸ್ ಆ್ಯಡ್ ಆಗುತ್ತೆ, ಇಲ್ಲಿ 5 ಇದೆ, ಸೊ 5 ಡಿಶಸ್. ನೆಕ್ಸ್ಟ್ ಹೀರೋ, 1 ಹೀರೋ ಇದ್ದಾಗ ಎ ಹೀರೋ, ಮೋರ್ ದೆನ್ 1 ಇದ್ದಾಗ ಹೀರೋಸ್ ಆಗುತ್ತೆ, ಇ ಎಸ್ ಆ್ಯಡ್ ಆಗುತ್ತೆ, ಇಲ್ಲಿ 2 ಇದೆ, ಸೊ 2 ಹೀರೋಸ್. ಎ ಟೊಮ್ಯಾಟೊ, 1 ಟೊಮ್ಯಾಟೊ ಇದ್ದಾಗ ಎ ಟೊಮ್ಯಾಟೊ ಆಗುತ್ತೆ, ಮೋರ್ ದೆನ್ 1 ಟೊಮ್ಯಾಟೊ ಇದ್ದಾಗ ಟೊಮ್ಯಾಟೋಸ್ ಆಗುತ್ತೆ, ಅಂದರೆ ಇ ಎಸ್ ಆ್ಯಡ್ ಆಗುತ್ತೆ, ಇಲ್ಲಿ 3 ಟೊಮ್ಯಾಟೊ ಇದೆ, ಹಾಗಾಗಿ 3 ಟೊಮ್ಯಾಟೋಸ್. ನೆಕ್ಸ್ಟ್ 1 ಪೊಟ್ಯಾಟೊ ಇದ್ದಾಗ ಎ ಪೊಟ್ಯಾಟೊ ಆಗುತ್ತೆ, ಮೋರ್ ದೆನ್ 1 ಇದ್ದರೆ ಪೊಟ್ಯಾಟೋಸ್ ಆಗುತ್ತೆ, ಇ ಎಸ್ ಆ್ಯಡ್ ಆಗುತ್ತೆ, ಇಲ್ಲಿ 2 ಇದೆ, ಸೊ 2 ಪೊಟ್ಯಾಟೋಸ್. ನೆಕ್ಸ್ಟ್ 1 ಬಾಕ್ಸ್ ಇದ್ದಾಗ ಎ ಬಾಕ್ಸ್,
ಮೋರ್ ದೆನ್ ಒನ್ ಇದ್ದರೆ ಬಾಕ್ಸಸ್ ಆಗುತ್ತೆ, ಇ ಎಸ್ ಆ್ಯಡ್ ಆಗುತ್ತೆ. ಇಲ್ಲಿ 2 ಇದೆ, ಸೊ 2 ಬಾಕ್ಸಸ್. ಇನ್ನೊಂದು ಗಮನಿಸಿ, ಇಲ್ಲಿ ನೌನಿದು ಫಸ್ಟ್ ಲೆಟರ್ ಎಲ್ಲ ಕಾನ್ಸೋನೆಂಟ್ ಇರೋದ್ರಿಂದ ಸಿಂಗ್ಯುಲರಲ್ಲಿ ಎಲ್ಲ ಕಡೆ ಎ ಅಂತಲೇ ಆ್ಯಡ್ ಆಗಿದೆ. ಓಕೆ, ಪ್ಲೂರಲಲ್ಲಿ ಬರೆದಾಗ ಎಲ್ಲ ಕಡೆ ಇ ಎಸ್ ಎಂಡಲ್ಲಿ ಆ್ಯಡ್ ಮಾಡಬೇಕು. ಓಕೆ, ಇವಾಗ ನಿಮಗೆ ಡೆಫಿನೆಟ್ ಆಗಿ ಒಂದು ಕ್ವೆಶನ್ ಬಂದಿರುತ್ತೆ, ಹಾಗಿದ್ರೆ ಪ್ಲೂರಲಲ್ಲಿ ಎಲ್ಲಿ ಇ ಎಸ್ ಆ್ಯಡ್ ಮಾಡಬೇಕು ಅಂತ ಅದನ್ನು ನಾವು ನೋಡೋಣ. ನೌನ್ ಪ್ಲಸ್ ಇ ಎಸ್ ಎಲ್ಲಿ ಆ್ಯಡ್ ಮಾಡಬೇಕು ಅಂತ ನೋಡೋಣ. ಈ ನೌನ್ಸನ್ನು ನೋಡಿ, ವಾಚ್ ಪ್ಲೂರಲಲ್ಲಿ ವಾಚಸ್ ಆಗುತ್ತೆ, ಬಾಕ್ಸ್ ಬಾಕ್ಸಸ್, ಡಿಶ್ ಡಿಶಸ್, ಬಸ್ ಬಸ್ಸಸ್, ಡ್ರೆಸ್ ಡ್ರೆಸ್ಸಸ್, ಪೊಟ್ಯಾಟೊ ಪೊಟ್ಯಾಟೋಸ್, ಟೊಮ್ಯಾಟೊ ಟೊಮ್ಯಾಟೋಸ್. ಪ್ಲೂರಲಲ್ಲಿ ಎಲ್ಲ ಕಡೆನೂ ಇ ಎಸ್ ಆ್ಯಡ್ ಮಾಡಿದ್ದೀವಿ ಎಂಡಲ್ಲಿ, ರೈಟ್? ಇಲ್ಲಿ ಸಿಂಗ್ಯುಲರ್ ನೌನಲ್ಲಿ ಅಂಡರ್ಲೈನ್ ಮಾಡಿದ್ದೀನಲ್ಲ ರೆಡ್ ಮಾರ್ಕಲ್ಲಿ, ಅದನ್ನು ನೀವು ಗಮನಿಸ್ತಾ ಹೋಗಿ. ಸಿಂಗ್ಯುಲರ್ ನೌನಿದ ಲಾಸ್ಟ್ ಲೆಟರ್ಸ್ ಸಿ ಹೆಚ್, ಎಕ್ಸ್, ಎಸ್ ಹೆಚ್, ಎಸ್, ಡಬಲ್ ಎಸ್ ಮತ್ತು ಓ ಇದ್ದರೆ ಅದು ಪ್ಲೂರಲಲ್ಲಿ ಬರೆಯುವಾಗ ಇ ಎಸ್ ಆ್ಯಡ್ ಮಾಡ್ತಾ ಹೋಗಬೇಕು. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಯಾವಾಗ ಇ ಎಸ್ ಆ್ಯಡ್ ಮಾಡಬೇಕು ಅಂತ ನಿಮಗೆ ಸರಿಯಾಗಿ ನೆನಪಿರುತ್ತೆ. ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೋತೀನಿ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಈ ವಿಡಿಯೋನ ರಿಪೀಟ್ ನೋಡಿ, ಆವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಡೌಟ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.